ಹೈ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಸಿ ಕನ್ನಡ. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬಂದರೆ, ಏನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ಅದೇ ನಮ್ಮ ಬಿಗ್ ಬಾಸ್ ಪ್ರೊಮೋ. ಹೌದು, ಬಿಗ್ ಬಾಸ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಪ್ರೊಮೋಗಳನ್ನ ರಿಲೀಸ್ ಮಾಡಿ ಅಕ್ಟೋಬರಲ್ಲಿ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಆದರೆ ಈ ಸಲ ಬೇಗನೆ, ಅತಿ ಬೇಗನೆ ಅಂದರೆ 2-3 ತಿಂಗಳು ಮುಂಚೆನೇ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ನೀವು ನೋಡಿರ್ತೀರಾ, ಫಸ್ಟ್ ಪ್ರೊಮೋದಲ್ಲಿ ನಮ್ಮ ಬಿಗ್ ಬಾಸ್ 13 ಅನ್ನೋ ಪ್ರೊಮೋ ರಿಲೀಸ್ ಮಾಡಿದ್ರು. ತುಂಬಾ ಎಕ್ಸೈಟ್ ಆಗಿದ್ರು, ಶಾಕಿಂಗ್ ಆಗಿದ್ರು ಅಂತ ಹೇಳ್ಬೋದು ಎಲ್ಲರೂ. ಯಾಕಂದ್ರೆ ಇಷ್ಟು ಬೇಗ ಬಿಗ್ ಬಾಸ್ ಹೇಗೆ ಅಂತ. ಇದ್ರ ಜೊತೆಗೆ ನಮ್ಮ ಕ್ವಾಟ್ಲೆ ಕಿಚನ್ ಕಿಲಾಡಿಗಳು 2ನೇದು ಬೇರೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಅದು ಗ್ರ್ಯಾಂಡ್ ಓಪನಿಂಗ್ ತಗೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಇಷ್ಟು ಬೇಗ ಹೇಗೆ ಏನು ತುಂಬಾ ಜನ ಅನ್ಕೊಂಡಿದ್ರು OTT ಇರ್ಬೋದಾ ಇದು ಅಂತ. ಆದ್ರೆ OTT ಅಲ್ಲ. OTT ಆಗಿದ್ರೆ ಬಿಗ್ ಬಾಸ್ OTT 2 ಸೀಸನ್ 2 ಅಂತ ಬರ್ತಿತ್ತು. ಆದ್ರೆ ಇದು ಬಿಗ್ ಬಾಸ್ 13 ಅಂತಾನೆ ಪ್ರೊಮೋದಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಿಗ್ ಬಾಸ್ ವಿಶೇಷತೆ ಏನಂತ ಹೇಳಿದ್ರೆ, ಈ ಸಲ ಸೆಲೆಬ್ರಿಟಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಮನ್ ಮ್ಯಾನ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಈ ಸಲ ಅದರಲ್ಲೂ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೋಗ್ಬಿಟ್ಟು ಪ್ರತಿಯೊಬ್ರು ಕಾಮನ್ ಮ್ಯಾನ್ಗಳು, ನಾನಾಗಿರ್ಬೋದು, ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, ಬಡವ ಶ್ರೀಮಂತ ಯಾರಾಗಿರ್ಬೋದು, ಹೋಗಿ ನೀವು ಅಪ್ಲೈ ಮಾಡ್ಬೋದು. ಎಲ್ಲ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ 3 ನಿಮಿಷದ ವಿಡಿಯೋ ಮಾಡಿ ನೀವು ಏನಕ್ಕೆ ಬಿಗ್ ಬಾಸ್ಗೆ ಸೂಟ್ ಆಗ್ತಿರಂತ ವಿಡಿಯೋ ಮಾಡಿ ಹಾಕ್ಬೇಕಾಗುತ್ತೆ. ಇದ್ರಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ. ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಹೇಗೆ ಅಪ್ಲೋಡ್ ಮಾಡಬೇಕು ಏನು ಅಂತ. ಯಾರಿಗಾರ ಲಿಂಕ್ ಬೇಕಂದ್ರೆ DM ಅಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಈ ಸಲ ಪ್ರತಿಯೊಬ್ರು ನಾವು ಹೋಗಕ್ಕಾಗಲ್ಲ, ನೀವು ಹೋಗಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು. ಇದು ಈ ಸೀಸನ್ ಪರ್ಟಿಕ್ಯುಲರ್ ಆಗಿ ಕಾಮನ್ ಮ್ಯಾನ್ ಗಳ ಶೋ ಅಂತಾನೆ ಹೇಳ್ಬೋದು. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಕಾಮನ್ ಮ್ಯಾನ್ ಗಳ ಸೀಸನ್ ಹೇಗಿರುತ್ತೆ ಅಂತ. ವಿಡಿಯೋ ನೆನ್ನೆ ಮಾಡ್ಬೇಕಾಯ್ತು, ಆದ್ರೆ ಲೇಟ್ ಆಗಿತ್ತು. ಆದ್ರೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ನಿಮ್ಗೆ ಅನಿಸ್ತಿದೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡುವ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಬಗ್ಗೆ ಏನೇನು ಅಪ್ಡೇಟ್ ಸಿಗುತ್ತೆ ಅಂತ. ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಅವಾಗ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ಊಟಕ್ಕೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.